ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ನಾಲಿಗೆ ಸದ್ಯ ದಕ್ಷಿಣ ಕಾಶಿ ನಂಜನಗೂಡಲ್ಲಿದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು ಮುಂಜಾನೆ 5ರಿಂದ 5:40 ವೇಳೆ ಸಲ್ಲುವಂತಹ ಶುಭ ಮಿಲನಗ್ನದಲ್ಲಿ ಈಗಾಗಲೇ ಆ ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗಿದೆ. ಇದಾದ ಬಳಿಕ ಈಗಾಗಲೇ ಲಕ್ಷಾಂತರ ಜನರು ಕೂಡ ಈಗಾಗಲೇ ರಥವನ್ನ ಶ್ರದ್ಧಾ ಭಕ್ತಿಯಿಂದ ಎಳಿತಾ ಇದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಪಂಚರಥಗಳು 5 ರಥಗಳು ಒಂದೇ ಬಾರಿ ಹೋಗುವಂತಹ ವಿಶೇಷವಾದಂತಹ ಸ್ಥಳ, ಅದು ಕೂಡ ದಕ್ಷಿಣ ಕಾಶಿ ನಂಜನಗೂಡು. ಈಗಾಗಲೇ ಗಣಪತಿ ರಥೋತ್ಸವ ಜಾಲಿ ಸಿಕ್ಕಿದೆ. ಅದಾದ ಬಳಿಕ ಆ ನಂಜುಂಡೇಶ್ವರ ರಥವನ್ನು ಎಳಿತಾ ಇದ್ದಾರೆ. ಇದಾದ ಬಳಿಕ ಪಾರ್ವತಿ ರಥೋತ್ಸವ ಇರಬಹುದು, ಸುಬ್ರಹ್ಮಣ್ಯೇಶ್ವರ ರಥೋತ್ಸವ ಇರಬಹುದು. ಅದಾದ ಬಳಿಕ ಕೊನೆಯಲ್ಲಿ ಚಂಡಿಕೇಶ್ವರ ರಥವನ್ನು ಕೂಡ ಎಳೆಯಲಾಗುತ್ತೆ. ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ನಂಜನಗೂಡಿಗೆ ಭಕ್ತಿ ಬಂದಿದ್ದಾರೆ. ಏನೋ ಈಗಾಗಲೇ ಗೌತಮ ರಥೋತ್ಸವ ಈ ದೇವಸ್ಥಾನದ ಮುಂಭಾಗಕ್ಕೆ ಬಂದಿರುವಂತದ್ದು. ದೇವಸ್ಥಾನದ ಸುತ್ತ ಅಲ್ಲೇ ನಂಜನಗೂಡಿನ ರಥಬೀದಿಯಲ್ಲಿ ಒಂದು ಸುತ್ತು ಬಂದು ಬರುವ ಮೂಲಕವಾಗಿ ಆ ವಿಶೇಷವಾದಂತಹ ರಥೋತ್ಸವ ಈ ಬಾರಿ ಜರುಗ್ತಾ ಇರುವಂತದ್ದು. ಈಗಾಗಲೇ ಏನು ಯುಗಾದಿ ಹಬ್ಬದ ನಂತರದಲ್ಲಿ ಬರುವಂತಹ ವಿಶೇಷ ಸಂದರ್ಭದಲ್ಲಿ ಇವತ್ತು ಈ ಒಂದು ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಈಗಾಗಲೇ ರಥವನ್ನು ನೋಡ್ತಾ ಇರಬಹುದು. ಸುಮಾರು 80 ಅಡಿ ಉದ್ದ ಇರುವಂತಹ ಗೌತಮ ರಥೋತ್ಸವ, ಸುಮಾರು 110 ಟನ್ ಇರುವಂತಹ ವಿಶೇಷವಾದಂತಹ ರಥ ನಂಜನಗೂಡಲ್ಲಿರುವಂತದ್ದು. ಸೊ ಹೀಗಾಗಿ ಸುಮಾರು 100 ಅಡಿ ಉದ್ದದ ಹಗ್ಗವನ್ನು ಕೂಡ ವಿಶೇಷವಾಗಿ ಬಾರಿ ತರಿಸಲಾಗಿದೆ. ಈಗಾಗಲೇ ಏನು ಜಿಲ್ಲಾಧಿಕಾರಿಗಳಿರ್ಬೋದು, ನಂಜನಗೂಡಿನ ಶಾಸಕರಾದಂತಹ ಏನೋ ಈಗಾಗಲೇ ದರ್ಶನ್ ಎಲ್ಲರೂ ಕೂಡ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಈ ಒಂದು ರಥೋತ್ಸವ ರಥಬೀದಿಯಲ್ಲಿ ಸಾಗಿ ದೇವಸ್ಥಾನಕ್ಕೆ ಮುಂದೆ ತಲುಪಲಿದೆ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಬಾರಿ ರಥವನ್ನ ಎಳಿತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ್, ರಿಪಬ್ಲಿಕ್ ಕನ್ನಡ, ನಂಜನಗೂಡು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ನಾಲಿಗೆ ಸದ್ಯ ದಕ್ಷಿಣ ಕಾಶಿ ನಂಜನಗೂಡಲ್ಲಿದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು ಮುಂಜಾನೆ 5ರಿಂದ 5:40 ವೇಳೆ ಸಲ್ಲುವಂತಹ ಶುಭ ಮಿಲನಗ್ನದಲ್ಲಿ ಈಗಾಗಲೇ ಆ ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗಿದೆ. ಇದಾದ ಬಳಿಕ ಈಗಾಗಲೇ ಲಕ್ಷಾಂತರ ಜನರು ಕೂಡ ಈಗಾಗಲೇ ರಥವನ್ನ ಶ್ರದ್ಧಾ ಭಕ್ತಿಯಿಂದ ಎಳಿತಾ ಇದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಪಂಚರಥಗಳು 5 ರಥಗಳು ಒಂದೇ ಬಾರಿ ಹೋಗುವಂತಹ ವಿಶೇಷವಾದಂತಹ ಸ್ಥಳ, ಅದು ಕೂಡ ದಕ್ಷಿಣ ಕಾಶಿ ನಂಜನಗೂಡು. ಈಗಾಗಲೇ ಗಣಪತಿ ರಥೋತ್ಸವ ಜಾಲಿ ಸಿಕ್ಕಿದೆ. ಅದಾದ ಬಳಿಕ ಆ ನಂಜುಂಡೇಶ್ವರ ರಥವನ್ನು ಎಳಿತಾ ಇದ್ದಾರೆ. ಇದಾದ ಬಳಿಕ ಪಾರ್ವತಿ ರಥೋತ್ಸವ ಇರಬಹುದು, ಸುಬ್ರಹ್ಮಣ್ಯೇಶ್ವರ ರಥೋತ್ಸವ ಇರಬಹುದು. ಅದಾದ ಬಳಿಕ ಕೊನೆಯಲ್ಲಿ ಚಂಡಿಕೇಶ್ವರ ರಥವನ್ನು ಕೂಡ ಎಳೆಯಲಾಗುತ್ತೆ. ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ನಂಜನಗೂಡಿಗೆ ಭಕ್ತಿ ಬಂದಿದ್ದಾರೆ. ಏನೋ ಈಗಾಗಲೇ ಗೌತಮ ರಥೋತ್ಸವ ಈ ದೇವಸ್ಥಾನದ ಮುಂಭಾಗಕ್ಕೆ ಬಂದಿರುವಂತದ್ದು. ದೇವಸ್ಥಾನದ ಸುತ್ತ ಅಲ್ಲೇ ನಂಜನಗೂಡಿನ ರಥಬೀದಿಯಲ್ಲಿ ಒಂದು ಸುತ್ತು ಬಂದು ಬರುವ ಮೂಲಕವಾಗಿ ಆ ವಿಶೇಷವಾದಂತಹ ರಥೋತ್ಸವ ಈ ಬಾರಿ ಜರುಗ್ತಾ ಇರುವಂತದ್ದು. ಈಗಾಗಲೇ ಏನು ಯುಗಾದಿ ಹಬ್ಬದ ನಂತರದಲ್ಲಿ ಬರುವಂತಹ ವಿಶೇಷ ಸಂದರ್ಭದಲ್ಲಿ ಇವತ್ತು ಈ ಒಂದು ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಈಗಾಗಲೇ ರಥವನ್ನು ನೋಡ್ತಾ ಇರಬಹುದು. ಸುಮಾರು 80 ಅಡಿ ಉದ್ದ ಇರುವಂತಹ ಗೌತಮ ರಥೋತ್ಸವ, ಸುಮಾರು 110 ಟನ್ ಇರುವಂತಹ ವಿಶೇಷವಾದಂತಹ ರಥ ನಂಜನಗೂಡಲ್ಲಿರುವಂತದ್ದು. ಸೊ ಹೀಗಾಗಿ ಸುಮಾರು 100 ಅಡಿ ಉದ್ದದ ಹಗ್ಗವನ್ನು ಕೂಡ ವಿಶೇಷವಾಗಿ ಬಾರಿ ತರಿಸಲಾಗಿದೆ. ಈಗಾಗಲೇ ಏನು ಜಿಲ್ಲಾಧಿಕಾರಿಗಳಿರ್ಬೋದು, ನಂಜನಗೂಡಿನ ಶಾಸಕರಾದಂತಹ ಏನೋ ಈಗಾಗಲೇ ದರ್ಶನ್ ಎಲ್ಲರೂ ಕೂಡ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಈ ಒಂದು ರಥೋತ್ಸವ ರಥಬೀದಿಯಲ್ಲಿ ಸಾಗಿ ದೇವಸ್ಥಾನಕ್ಕೆ ಮುಂದೆ ತಲುಪಲಿದೆ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಬಾರಿ ರಥವನ್ನ ಎಳಿತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ್, ರಿಪಬ್ಲಿಕ್ ಕನ್ನಡ, ನಂಜನಗೂಡು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ನಾಲಿಗೆ ಸದ್ಯ ದಕ್ಷಿಣ ಕಾಶಿ ನಂಜನಗೂಡಲ್ಲಿದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು ಮುಂಜಾನೆ 5ರಿಂದ 5:40 ವೇಳೆ ಸಲ್ಲುವಂತಹ ಶುಭ ಮಿಲನಗ್ನದಲ್ಲಿ ಈಗಾಗಲೇ ಆ ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗಿದೆ. ಇದಾದ ಬಳಿಕ ಈಗಾಗಲೇ ಲಕ್ಷಾಂತರ ಜನರು ಕೂಡ ಈಗಾಗಲೇ ರಥವನ್ನ ಶ್ರದ್ಧಾ ಭಕ್ತಿಯಿಂದ ಎಳಿತಾ ಇದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಪಂಚರಥಗಳು 5 ರಥಗಳು ಒಂದೇ ಬಾರಿ ಹೋಗುವಂತಹ ವಿಶೇಷವಾದಂತಹ ಸ್ಥಳ, ಅದು ಕೂಡ ದಕ್ಷಿಣ ಕಾಶಿ ನಂಜನಗೂಡು. ಈಗಾಗಲೇ ಗಣಪತಿ ರಥೋತ್ಸವ ಜಾಲಿ ಸಿಕ್ಕಿದೆ. ಅದಾದ ಬಳಿಕ ಆ ನಂಜುಂಡೇಶ್ವರ ರಥವನ್ನು ಎಳಿತಾ ಇದ್ದಾರೆ. ಇದಾದ ಬಳಿಕ ಪಾರ್ವತಿ ರಥೋತ್ಸವ ಇರಬಹುದು, ಸುಬ್ರಹ್ಮಣ್ಯೇಶ್ವರ ರಥೋತ್ಸವ ಇರಬಹುದು. ಅದಾದ ಬಳಿಕ ಕೊನೆಯಲ್ಲಿ ಚಂಡಿಕೇಶ್ವರ ರಥವನ್ನು ಕೂಡ ಎಳೆಯಲಾಗುತ್ತೆ. ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ನಂಜನಗೂಡಿಗೆ ಭಕ್ತಿ ಬಂದಿದ್ದಾರೆ. ಏನೋ ಈಗಾಗಲೇ ಗೌತಮ ರಥೋತ್ಸವ ಈ ದೇವಸ್ಥಾನದ ಮುಂಭಾಗಕ್ಕೆ ಬಂದಿರುವಂತದ್ದು. ದೇವಸ್ಥಾನದ ಸುತ್ತ ಅಲ್ಲೇ ನಂಜನಗೂಡಿನ ರಥಬೀದಿಯಲ್ಲಿ ಒಂದು ಸುತ್ತು ಬಂದು ಬರುವ ಮೂಲಕವಾಗಿ ಆ ವಿಶೇಷವಾದಂತಹ ರಥೋತ್ಸವ ಈ ಬಾರಿ ಜರುಗ್ತಾ ಇರುವಂತದ್ದು. ಈಗಾಗಲೇ ಏನು ಯುಗಾದಿ ಹಬ್ಬದ ನಂತರದಲ್ಲಿ ಬರುವಂತಹ ವಿಶೇಷ ಸಂದರ್ಭದಲ್ಲಿ ಇವತ್ತು ಈ ಒಂದು ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಈಗಾಗಲೇ ರಥವನ್ನು ನೋಡ್ತಾ ಇರಬಹುದು. ಸುಮಾರು 80 ಅಡಿ ಉದ್ದ ಇರುವಂತಹ ಗೌತಮ ರಥೋತ್ಸವ, ಸುಮಾರು 110 ಟನ್ ಇರುವಂತಹ ವಿಶೇಷವಾದಂತಹ ರಥ ನಂಜನಗೂಡಲ್ಲಿರುವಂತದ್ದು. ಸೊ ಹೀಗಾಗಿ ಸುಮಾರು 100 ಅಡಿ ಉದ್ದದ ಹಗ್ಗವನ್ನು ಕೂಡ ವಿಶೇಷವಾಗಿ ಬಾರಿ ತರಿಸಲಾಗಿದೆ. ಈಗಾಗಲೇ ಏನು ಜಿಲ್ಲಾಧಿಕಾರಿಗಳಿರ್ಬೋದು, ನಂಜನಗೂಡಿನ ಶಾಸಕರಾದಂತಹ ಏನೋ ಈಗಾಗಲೇ ದರ್ಶನ್ ಎಲ್ಲರೂ ಕೂಡ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ
ಈ ಒಂದು ರಥೋತ್ಸವ ರಥಬೀದಿಯಲ್ಲಿ ಸಾಗಿ ದೇವಸ್ಥಾನಕ್ಕೆ ಮುಂದೆ ತಲುಪಲಿದೆ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಬಾರಿ ರಥವನ್ನ ಎಳಿತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ್, ರಿಪಬ್ಲಿಕ್ ಕನ್ನಡ, ನಂಜನಗೂಡು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ನಾಲಿಗೆ ಸದ್ಯ ದಕ್ಷಿಣ ಕಾಶಿ ನಂಜನಗೂಡಲ್ಲಿದ್ದೇನೆ. ಈ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಮುಂಜಾನೆ 5ರಿಂದ 5:40 ವೇಳೆ ಸಲ್ಲುವಂತಹ ಶುಭ ಮಿಲನಗ್ನದಲ್ಲಿ ಈಗಾಗಲೇ ಆ ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗಿದೆ. ಇದಾದ ಬಳಿಕ ಈಗಾಗಲೇ ಲಕ್ಷಾಂತರ ಜನರು ಕೂಡ ಈಗಾಗಲೇ ರಥವನ್ನ ಶ್ರದ್ಧಾ ಭಕ್ತಿಯಿಂದ ಎಳಿತಾ ಇದ್ದಾರೆ. ಈ ದೃಶ್ಯ ಗಮನಿಸ್ತಾ ಇರಬಹುದು. ಪಂಚರಥಗಳು 5 ರಥಗಳು ಒಂದೇ ಬಾರಿ ಹೋಗುವಂತಹ ವಿಶೇಷವಾದಂತಹ ಸ್ಥಳ, ಅದು ಕೂಡ ದಕ್ಷಿಣ ಕಾಶಿ ನಂಜನಗೂಡು. ಈಗಾಗಲೇ ಗಣಪತಿ ರಥೋತ್ಸವ ಜಾಲಿ ಸಿಕ್ಕಿದೆ. ಅದಾದ ಬಳಿಕ ಆ ನಂಜುಂಡೇಶ್ವರ ರಥವನ್ನು ಎಳಿತಾ ಇದ್ದಾರೆ. ಇದಾದ ಬಳಿಕ ಪಾರ್ವತಿ ರಥೋತ್ಸವ ಇರಬಹುದು, ಸುಬ್ರಹ್ಮಣ್ಯೇಶ್ವರ ರಥೋತ್ಸವ ಇರಬಹುದು. ಅದಾದ ಬಳಿಕ ಕೊನೆಯಲ್ಲಿ ಚಂಡಿಕೇಶ್ವರ ರಥವನ್ನು ಕೂಡ ಎಳೆಯಲಾಗುತ್ತೆ. ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ನಂಜನಗೂಡಿಗೆ ಭಕ್ತಿ ಬಂದಿದ್ದಾರೆ. ಏನು ಈಗಾಗಲೇ ಗೌತಮ ರಥೋತ್ಸವ ಈ ದೇವಸ್ಥಾನದ ಮುಂಭಾಗಕ್ಕೆ ಬಂದಿರುವಂತದ್ದು. ದೇವಸ್ಥಾನದ ಸುತ್ತ ಅಂದ್ರೆ ನಂಜನಗೂಡಿನ ರಥಬೀದಿಯಲ್ಲಿ ಒಂದು ಸುತ್ತು ಬಂದು ಬರುವ ಮೂಲಕವಾಗಿ ಆ ವಿಶೇಷವಾದಂತಹ ರಥೋತ್ಸವ ಈ ಬಾರಿ ಜರುಗ್ತಾ ಇರುವಂತದ್ದು. ಈಗಾಗಲೇ ಏನು ಆ ಯುಗಾದಿ ಹಬ್ಬದ ನಂತರದಲ್ಲಿ ಬರುವಂತಹ ವಿಶೇಷ ಸಂದರ್ಭದಲ್ಲಿ ಇವತ್ತು ಈ ಒಂದು ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಈಗಾಗಲೇ ರಥವನ್ನು ನೋಡ್ತಾ ಇರಬಹುದು. ಸುಮಾರು 80 ಅಡಿ ಉದ್ದ ಇರುವಂತಹ ಗೌತಮ ರಥೋತ್ಸವ, ಸುಮಾರು 110 ಟನ್ ಇರುವಂತಹ ವಿಶೇಷವಾದಂತಹ ರಥ ನಂಜನಗೂಡಲ್ಲಿರುವಂತದ್ದು. ಸೊ ಹೀಗಾಗಿ ಸುಮಾರು 100 ಅಡಿ ಉದ್ದದ ಹಗ್ಗವನ್ನು ಕೂಡ ವಿಶೇಷವಾಗಿ ಬಾರಿ ತರಿಸಲಾಗಿದೆ. ಈಗಾಗಲೇ ಏನು ಜಿಲ್ಲಾಧಿಕಾರಿಗಳಿರ್ಬೋದು, ನಂಜನಗೂಡಿನ ಶಾಸಕರಾದಂತಹ ಏನು ಈಗಾಗಲೇ ದರ್ಶನ ಎಲ್ಲರೂ ಕೂಡ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಈ ಒಂದು ರಥೋತ್ಸವ ರಥಬೀದಿಯಲ್ಲಿ ಸಾಗಿ ದೇವಸ್ಥಾನಕ್ಕೆ ಮುಂದೆ ತಲುಪಲಿದೆ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಬಾರಿ ರಥವನ್ನ ಎಳಿತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ್, ರಿಪಬ್ಲಿಕ್ ಕನ್ನಡ, ನಂಜನಗೂಡು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ನಾಲಿಗೆ ಸದ್ಯ ದಕ್ಷಿಣ ಕಾಶಿ ನಂಜನಗೂಡಲ್ಲಿದ್ದೇನೆ. ಈ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಮುಂಜಾನೆ 5ರಿಂದ 5:40 ವೇಳೆ ಸಲ್ಲುವಂತಹ ಶುಭ ಮಿಲನಗ್ನದಲ್ಲಿ ಈಗಾಗಲೇ ಆ ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗಿದೆ. ಇದಾದ ಬಳಿಕ ಈಗಾಗಲೇ ಲಕ್ಷಾಂತರ ಜನರು ಕೂಡ ಈಗಾಗಲೇ ರಥವನ್ನ ಶ್ರದ್ಧಾ ಭಕ್ತಿಯಿಂದ ಎಳಿತಾ ಇದ್ದಾರೆ. ಈ ದೃಶ್ಯ ಗಮನಿಸ್ತಾ ಇರಬಹುದು. ಪಂಚರಥಗಳು 5 ರಥಗಳು ಒಂದೇ ಬಾರಿ ಹೋಗುವಂತಹ ವಿಶೇಷವಾದಂತಹ ಸ್ಥಳ, ಅದು ಕೂಡ ದಕ್ಷಿಣ ಕಾಶಿ ನಂಜನಗೂಡು. ಈಗಾಗಲೇ ಗಣಪತಿ ರಥೋತ್ಸವ ಜಾಲಿ ಸಿಕ್ಕಿದೆ. ಅದಾದ ಬಳಿಕ ಆ ನಂಜುಂಡೇಶ್ವರ ರಥವನ್ನು ಎಳಿತಾ ಇದ್ದಾರೆ. ಇದಾದ ಬಳಿಕ ಪಾರ್ವತಿ ರಥೋತ್ಸವ ಇರಬಹುದು, ಸುಬ್ರಹ್ಮಣ್ಯೇಶ್ವರ ರಥೋತ್ಸವ ಇರಬಹುದು. ಅದಾದ ಬಳಿಕ ಕೊನೆಯಲ್ಲಿ ಚಂಡಿಕೇಶ್ವರ ರಥವನ್ನು ಕೂಡ ಎಳೆಯಲಾಗುತ್ತೆ. ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ನಂಜನಗೂಡಿಗೆ ಭಕ್ತಿ ಬಂದಿದ್ದಾರೆ. ಏನು ಈಗಾಗಲೇ ಗೌತಮ ರಥೋತ್ಸವ ಈ ದೇವಸ್ಥಾನದ ಮುಂಭಾಗಕ್ಕೆ ಬಂದಿರುವಂತದ್ದು. ದೇವಸ್ಥಾನದ ಸುತ್ತ ಅಂದ್ರೆ ನಂಜನಗೂಡಿನ ರಥಬೀದಿಯಲ್ಲಿ ಒಂದು ಸುತ್ತು ಬಂದು ಬರುವ ಮೂಲಕವಾಗಿ ಆ ವಿಶೇಷವಾದಂತಹ ರಥೋತ್ಸವ ಈ ಬಾರಿ ಜರುಗ್ತಾ ಇರುವಂತದ್ದು. ಈಗಾಗಲೇ ಏನು ಆ ಯುಗಾದಿ ಹಬ್ಬದ ನಂತರದಲ್ಲಿ ಬರುವಂತಹ ವಿಶೇಷ ಸಂದರ್ಭದಲ್ಲಿ ಇವತ್ತು ಈ ಒಂದು ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಈಗಾಗಲೇ ರಥವನ್ನು ನೋಡ್ತಾ ಇರಬಹುದು. ಸುಮಾರು 80 ಅಡಿ ಉದ್ದ ಇರುವಂತಹ ಗೌತಮ ರಥೋತ್ಸವ, ಸುಮಾರು 110 ಟನ್ ಇರುವಂತಹ ವಿಶೇಷವಾದಂತಹ ರಥ ನಂಜನಗೂಡಲ್ಲಿರುವಂತದ್ದು. ಸೊ ಹೀಗಾಗಿ ಸುಮಾರು 100 ಅಡಿ ಉದ್ದದ ಹಗ್ಗವನ್ನು ಕೂಡ ವಿಶೇಷವಾಗಿ ಬಾರಿ ತರಿಸಲಾಗಿದೆ. ಈಗಾಗಲೇ ಏನು ಜಿಲ್ಲಾಧಿಕಾರಿಗಳಿರ್ಬೋದು, ನಂಜನಗೂಡಿನ ಶಾಸಕರಾದಂತಹ ಏನು ಈಗಾಗಲೇ ದರ್ಶನ ಎಲ್ಲರೂ ಕೂಡ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಈ ಒಂದು ರಥೋತ್ಸವ ರಥಬೀದಿಯಲ್ಲಿ ಸಾಗಿ ದೇವಸ್ಥಾನಕ್ಕೆ ಮುಂದೆ ತಲುಪಲಿದೆ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಬಾರಿ ರಥವನ್ನ ಎಳಿತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ್, ರಿಪಬ್ಲಿಕ್ ಕನ್ನಡ, ನಂಜನಗೂಡು.